ಹಾಯ್ ನಡ್ಸೋದು ಫ್ರಮ್ ಟಿಕೆಟ್ ಕನ್ನಡ ಗಮನಿಸ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ರೆಡ್ಮಿ ನೋಟ್ 11 ಪ್ರೋ 4G ಸ್ಮಾರ್ಟ್ ಫೋನ್ ಇರುವಂಥದ್ದು. ರೆಡ್ಮಿ ನೋಟ್ 11 ಸೀರೀಸ್ನಲ್ಲಿ ಎಷ್ಟೊಂದು ಫೋನ್ಗಳು ಲಾಂಚ್ ಆಗ್ತಾಯಿದೆ ಅಂತಂದರೆ ಹೆವಿ ಕನ್ಫ್ಯೂಷನ್ ಶುರುವಾಗಿರುವಂಥದ್ದು. ಮೊನ್ನೆ ಹತ್ರ ರೆಡ್ಮಿ ನೋಟ್ 11 ಪ್ರೋ ಪ್ಲಸ್ 5G ಸ್ಮಾರ್ಟ್ ಫೋನ್ ಹತ್ತತ್ರ 21,000 ರೂಪಾಯಿಗೆ ಲಾಂಚ್ ಮಾಡಿದರು. ಇದೀಗ ರೆಡ್ಮಿ ನೋಟ್ 11 ಪ್ರೋ ಏನಿದೆ ಇದು 18,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು ಬೇಸ್ ವೇರಿಯಂಟು. ಈ ಒಂದು ಪ್ರೈಸ್ ರೇಂಜಿಗೆ ಈ ಒಂದು ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ ಮತ್ತು ಫಸ್ಟ್ ಇಂಪ್ರೆಷನ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕಿನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದು ಬೆಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ಒಳಗೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಿಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ಸ್, ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಕೂಡ ಇರುವಂಥದ್ದು. ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ಅದರ ಕೆಳಗಡೆ ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನ್ ನಿಮಗೆ ಒಳಗೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಸೇಮ್ ಪ್ರೋ ಪ್ಲಸ್ ರೀತಿಯಲ್ಲೇ ಇರುವಂಥದ್ದು ಆಯಿತಾ. ಲುಕ್ ವೈಸು ಅಂತ ಡಿಫ್ರೆನ್ಸ್ ನನಗೆ ಏನೂ ಕಾಣ್ತಾ ಇಲ್ಲ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಜೊತೆಗೆ ಒಂದು ಬಾಕ್ಸ್ ಒಳಗೆ 67 ವ್ಯಾಟ್ನ ಒಂದು ಚಾರ್ಜರ್ನ ಕೊಟ್ಟಿರುವಂಥದ್ದು ಕ್ರೇಜಿ ವಿಷಯ ಅಂತೀನಿ. ಈ ಒಂದು ಪ್ರೈಸ್ ರೇಂಜಿಗೆ 18,000 ಪ್ರೈಸ್ ರೇಂಜಿಗೆ 67 ವ್ಯಾಟು ಬೆಂಕಿ ವಿಷಯ. ಮತ್ತೊಂದು USB ಟೈಪ್ ಸಿ ಡಾಟಾ ಕೇಬಲ್ ಇದೆ. ಟೈಪ್ ಎ ಟೈಪ್ ಸಿ ಒಳ್ಳೆ ಕ್ವಾಲಿಟಿಯ ಕೇಬಲ್ ಆಗಿರುವಂಥದ್ದು. ಆಬ್ವಿಯಸ್ಲಿ 67 ವ್ಯಾಟ್ ಸಪೋರ್ಟ್ ಆಗಬೇಕು ಅಂದರೆ ಕೇಬಲು ಕೂಡ ಅಷ್ಟೇ ಚೆನ್ನಾಗಿರಬೇಕಾಗತ್ತೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಸಿಗ್ತಾರೆ. ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕೆ ಸಿಗ್ತಾ ಇರುವಂಥದ್ದು. ಲುಕ್ ವೈಸು ಆಗಲಿಲ್ಲದಂಗೆ ಪ್ರೋ ಪ್ಲಸ್ಗೂ ಇದಕ್ಕೂ ಏನೂ ಡಿಫ್ರೆನ್ಸ್ ಇಲ್ಲ. ಪ್ರತಿಯೊಂದು ಕೂಡ ಸಿಮಿಲರ್ ಇರುವಂಥದ್ದು ಆಯಿತಾ. ವೆಯ್ಟು, ಥಿಕ್ನೆಸ್ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಈ ಒಂದು ಫೋನ್ ಸುಮಾರು 202 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು 8.1 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಸೊ ಒಂದು ಲೆವೆಲಿಗೆ ತುಂಬ ತಿನ್ನಾಗಿರುವಂಥ ಫೋನ್ ಅಂತ ಬೇಕಾದರೂ ಅನ್ಬೋದು. ಇನ್ನು ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಗೊರಿಲ್ಲಾ ಗ್ಲಾಸ್ 5 ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿರೋ ಒಂದು ಒಳ್ಳೆ ವಿಷಯ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥ ಪಂಚೋಲ್ ಇದೆ ಅಲ್ವಾ, ಒನ್ ಆಫ್ ದ ಸ್ಮಾಲೆಸ್ಟ್ ಪಂಚೋಲ್ ನಾನು ನೋಡಿರೋದ್ರಲ್ಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅಂದರೆ ತುಂಬ ಸಣ್ಣ ಪಂಚೋಲ್ ಇದಾಗಿರುವಂಥದ್ದು ಸಕಲ ಕಾಣುತ್ತೆ. ಫ್ರಂಟಲ್ಲಿ ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆನೇ ಇರುವಂಥದ್ದು, ಬಾಟಮಲ್ಲೂ ಕೂಡ ಕಡಿಮೆನೇ ಇದೆ. ಫ್ರಂಟಿಂದ ಒಂದು ಒಳ್ಳೆಯ ಲುಕ್ಕನ್ನು ಹೊಂದಿರುವಂಥ ಫೋನ್ ಅಂತ ನಮಗೆ ಗೊತ್ತಾಗ್ತಿರುವಂಥದ್ದು. ಈ ಒಂದು ಫೋನ್ ಎಂದಕ್ಕೆ ಬಂತು ಅಂತ ಅಂದರೆ ಇದೊಂದು ಗ್ಲಾಸ್ ಬ್ಯಾಕ್ ಆಗಿರುವಂಥದ್ದು ಕ್ರೇಜಿ ವಿಷಯ ಅಂತೀನಿ. 18,000 ಪ್ರೈಸ್ ರೇಂಜಿಗೆ ಲಿಟ್ರಲಿ ಗ್ಲಾಸ್ ಬ್ಯಾಕ್ ಮೋಸ್ಟ್ ಆಫ್ ದ ಫೋನ್ಗಳಲ್ಲಿ ಸಿಗೋದಿಲ್ಲ. ಇವ್ರು ಕೊಟ್ಟಿರುವಂಥದ್ದು ತುಂಬ ಇಂಪ್ರೆಸ್ ಮಾಡ್ತು. ಒಂದು ರೀತಿ ತುಂಬ ಡಿಫ್ರೆಂಟ್ ಗ್ರೇಡಿಯಂಟ್ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ಒಂದೊಂದು ಆ್ಯಂಗಲಲ್ಲಿ ಒಂದೊಂಥರ ರಿಫ್ಲೆಕ್ಷನ್ ಕಾಣುತ್ತೆ. ಸ್ಮಡ್ಜಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಸೊ ಬ್ಯಾಕ್ ಕವರ್ ಹಾಕೊಂಡ್ರು ತುಂಬ ಒಳ್ಳೆಯದು. ಮತ್ತು ಎಂಥ ಗ್ಲಾಸ್ ಆದರೂ ಕೂಡ ಸ್ವಲ್ಪ ಜೋರಾಗಿ ಪ್ರೆಸ್ ಮಾಡಿ ಉಜ್ಜಿದ್ರೆ ಸ್ಕ್ರ್ಯಾಚ್ ಆಗೇ ಆಗುತ್ತೆ. ಸೊ ಅದರಿಂದ ಬ್ಯಾಕ್ ಕವರ್ ಹಾಕೊಡುವಂಥದ್ದು ಒಳ್ಳೆ ವಿಷಯ ಅನ್ಕೋತೀನಿ. ಈ ಒಂದು ಫೋನ್ ಹಿಂದ್ಗಡೆ ನಿಮಗೆ ಕ್ವಾಡ್ ಕ್ಯಾಮ್ರಾ ಸೆಟಪ್ ಇರುವಂಥದ್ದು ಮತ್ತು ಸಿಂಗಲ್ LED ಫ್ಲ್ಯಾಶ್ ಇದೆ. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಮತ್ತು ಈ ಒಂದು ಫೋನ್ ಇರುವಂಥ ಫ್ರೇಮ್ ಬಂದ್ಬಿಟ್ಟು ಪ್ಲಾಸ್ಟಿಕ್ ಫ್ರೇಮ್. ಆಬ್ವಿಯಸ್ಲಿ ಈ ಒಂದು ಬೆಲೆಗೆ ಮೆಟಾಲಿಕ್ ಫ್ರೇಮ್ ಯಾರು ಕೂಡ ನೀಡೋದಿಲ್ಲ. ಮತ್ತು ಈ ಒಂದು ಫೋನ್ USB ಟೈಪ್ ಸಿ ಪೋರ್ಟ್ ಇದೆ. 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು. ಈ ಒಂದು ಫೋನ್ನ ಮೇಲ್ಗಡೆ ಮತ್ತು ಕೆಳಗಡೆ ಫ್ರೇಮಲ್ಲಿ ನಿಮಗೆ ಸ್ಪೀಕರ್ ಗ್ರಿಲ್ ಇದೆ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇದೆ ಅಂತ. ಮತ್ತು ಮೇಲ್ಗಡೆ ನಿಮಗೆ IR ಬ್ಲಾಸ್ಟರ್ ಕೂಡ ಸಿಗ್ತದೆ. ಓವರಾಲ್ ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಗ್ಲಾಸ್ ಬ್ಯಾಕು, ಫ್ರಂಟಲ್ಲಿರುವಂಥ ಪಂಚೋಲ್ ನೋಡೇ ಹೆವಿ ಇಂಪ್ರೆಸ್ ಆಯ್ತು ನನಗೆ. ಸೂಪರ್ ಆಗಿದೆ. ಸೊ ಆರಾಮಾಗಿ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ನೋಡಿ ಈ ಒಂದು ಬೆಲೆಗೆ ಚೂಸ್ ಮಾಡ್ಕೊಬೋದು ಬೇಕಾದರೆ. ಇನ್ನು ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ 6.67 ಇಂಚಿನ ಫುಲ್ HD ಪ್ಲಸ್ ರೆಸಲ್ಯೂಷನ್ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಈ ಒಂದು ಡಿಸ್ಪ್ಲೇ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು ಮತ್ತು 240 ಹರ್ಟ್ಸ್ನ ಟಚ್ ಸ್ಯಾಂಪಲಿಂಗ್ ರೇಟನ್ನು ಹೊಂದಿದೆ. HDR10ನ ಸಪೋರ್ಟ್ ಮಾಡುತ್ತೆ ಮತ್ತು ಲಿಟ್ರಲಿ 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ನ ಹೊಂದಿರುವಂಥದ್ದು ಕ್ರೇಜಿ ವಿಷಯ. ಈ ಒಂದು ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇನ ಹೊಂದಿರುವಂಥ ಫೋನ್ ಅಂತ ಬೇಕಾದರೂ ಅನ್ಬೋದು. ಡಿಸ್ಪ್ಲೇ ಸಖತ್ತಾಗಿದೆ. ಒಂದು ರೀತಿ ಫ್ಲ್ಯಾಗ್ಶಿಪ್ ಲೆವೆಲ್ನ ಡಿಸ್ಪ್ಲೇ ಅಂತ ಬೇಕಾದರೂ ಅನ್ಬೋದು ಆಯಿತಾ. ಹೌದು, ನಿಮಗೆ ಈ ಡಿಸ್ಪ್ಲೇ 30-40 ಸಾವಿರ ಪ್ರೈಸಲ್ಲಿ ಫೋನ್ ತೊಗೋತೀರಲ್ವಾ, ಅದರಲ್ಲೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಡಿಸ್ಪ್ಲೇ ಇರುತ್ತೆ. ಡಿಸ್ಪ್ಲೇ ಸಖತ್ತಾಗಿದೆ ಒಟ್ಟಿಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತಂದರೆ ಸದ್ಯಕ್ಕೆ ಒಂದು ಫೋನ್ 2 ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇರುವಂಥದ್ದು. 6GB ರ್ಯಾಮ್, 128GB ಸ್ಟೋರೇಜ್ ಮತ್ತು ಇನ್ನೊಂದು 8GB ರ್ಯಾಮ್ ಮತ್ತು 128GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 2.2 ಸ್ಟೋರೇಜು. ಓಕೆ ಅಂತೀನಿ ಒಂದು ಬೆಲೆಗೆ. 3.1 ಕೊಟ್ಟಿದ್ರೆ ಇನ್ನು ತುಂಬ ಚೆನ್ನಾಗಿರ್ತಾಯಿತ್ತು. ಬಟ್ 2.2 ಕೂಡ ಒಂದು ಲೆವೆಲಿಗೆ ಓಕೆ ಅಂತ ಅನ್ಬೋದು. ಮತ್ತು ಇದರಲ್ಲಿ ಎಕ್ಸ್ಟೆಂಡೆಡ್ ರ್ಯಾಮ್ ಕೂಡ ಇದೆ. ಅಪ್ ಟು 3GB 5GB ತನಕ ಬೇಕಾದ್ರೆ ನೀವು ರ್ಯಾಮನ್ನು ಎಕ್ಸ್ಟೆಂಡ್ ಮಾಡ್ಕೊಬೋದು. UFS 2.2 ಇರೋದ್ರಿಂದ ಒಂದು ಲೆವೆಲ್ಗೆ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ ಎಕ್ಸ್ಟೆಂಡೆಡ್ ರ್ಯಾಮ್. ಇನ್ನು ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ MediaTek Helio G96 ಪ್ರೋಸೆಸರ್ ಇರುವಂಥದ್ದು. ಈ ಒಂದು ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ 5G ಪ್ರೋಸೆಸರ್ಗಳೇ ನಿಮಗೆ ಸಿಗ್ತವೆ. ಆದರೆ ಆ 5G
ಪ್ರೊಸೆಸರ್ನ ಹೊಂದಿರುವಂಥ ಫೋನ್ಗಳಲ್ಲಿ ಕೆಲವೊಂದು ಫೀಚರ್ ಇರೋದಿಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ ಡಿಸ್ಪ್ಲೇ ಇಷ್ಟೊಂದು ಚೆನ್ನಾಗಿರಲ್ಲ, ಅದರಲ್ಲಿ ಗ್ಲಾಸ್ ಪ್ಯಾಕ್ ಇರೋದಿಲ್ಲ. ಸೊ ಒಂದು ರೀತಿ ಇಂಬ್ಯಾಲೆನ್ಸ್ ಮಾಡಿಬಿಡ್ತಾರೆ. ಸೊ ಇದರಲ್ಲಿ ಸ್ವಲ್ಪ ಚೆನ್ನಾಗಿರೋದು ಕೊಟ್ಬಿಟ್ಟು ಪ್ರೊಸೆಸರ್ ಕಡಿಮೆ ಮಾಡ್ತಾರೆ, ಅದರಲ್ಲಿ ಪ್ರೊಸೆಸರ್ ಚೆನ್ನಾಗಿರೋದು ಕೊಟ್ಬಿಟ್ಟು ಬೇರೆ ಸ್ಪೆಸಿಫಿಕೇಷನ್ ಕಡಿಮೆ ಮಾಡ್ತಾರೆ. ಈ ರೀತಿ ಆಗಿಬಿಡುತ್ತೆ. ನಾನು ಈ ಒಂದು ಫೋನಲ್ಲಿ AnTuTu Benchmark ಚೆಕ್ ಮಾಡಿದಂಗೆ ಸುಮಾರು 3 ಲಕ್ಷ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು. BGMI ನಾನು ಟ್ರೈ ಮಾಡ್ದಂಗೆ ಇದರಲ್ಲಿ ಎಕ್ಸ್ಟ್ರೀಮಲ್ಲಿ ಆಡೋದಕ್ಕೆ ಆಗೋದಿಲ್ಲ. ಅಲ್ಟ್ರಾ ಸೆಟ್ಟಿಂಗಲ್ಲಿ ಆಡ್ಬೋದು, ಸ್ಮೂತಾಗೆ ಗೇಮ್ ಪ್ಲೇ ಆಡ್ಬೋದು ನೀವು ಬೇಕಾದರೆ, ಮತ್ತು ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಏನೂ ತೊಂದರೆ ಆಗೋದಿಲ್ಲ, ಆಯಿತಾ. ಬಟ್ ನೀವು ಹೆವಿ ಜಾಸ್ತಿ ಪರ್ಫಾರ್ಮೆನ್ಸನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಫ್ಲ್ಯಾಗ್ಶಿಪ್ ಲೆವೆಲ್ಗೆ ಪರ್ಫಾರ್ಮೆನ್ಸನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಈ ಒಂದು ಬೆಲೆಗೆ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ ಪ್ರೋಸೆಸ್ ಸಿಗ್ತಾವೆ ನಿಮಗೆ. ಅದನ್ನು ಬೇಕಾದ್ರೆ ನೀವು ಪರ್ಫಾರ್ಮೆನ್ಸಿಗೆ ಚೂಸ್ ಮಾಡ್ಬೋದು. ಇದು ನಂಗೆ ಅನಿಸ್ತಂಗೆ ಮೈನ್ಲಿ ಮೀಡಿಯಾ ಕನ್ಸಂಪ್ಷನ್ಗೆ ಅಂತ ಅನ್ಸುತ್ತೆ ಈ ಒಂದು ಫೋನ್, ಯಾಕೆಂದರೆ ಡಿಸ್ಪ್ಲೇ ತುಂಬ ಚೆನ್ನಾಗಿದೆ. ಸೊ ಪ್ರೋಸರ್ ಚೆನ್ನಾಗಿದೆ, ಇನ್ನೂ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಸಿಗ್ತವೆ. ಡೇ ಟು ಡೇ ಟಾಸ್ಕ್ ಮಾಡೋದಕ್ಕೆ ಹೇಳಿದ್ನಲ್ಲ, ತೊಂದರೆನೇ ಇಲ್ಲ, ಆರಾಮ ಪ್ರತಿಯೊಂದು ಕೆಲಸವನ್ನು ಮಾಡ್ಕೊಬೋದು. ಇನ್ನು ಈ ಒಂದು ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು. ಅದರಲ್ಲಿ ಮೇನ್ ಸೆನ್ಸರ್ 108 ಮೆಗಾಪಿಕ್ಸೆಲ್ನ ಮೇನ್ ಸೆನ್ಸರ್, ಆಯಿತಾ. ಇದು ತೆಗೆಯುವಂಥ ಫೋಟೋ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಈ ಒಂದು ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾನ ಹೊಂದಿರುವಂಥ ಫೋನ್ ಅಂತ ಬೇಕಾದರೂ ಅನ್ಬೋದು. 108 MP ಕ್ಯಾಮ್ರಾ ಇದೆ ಅಂತ ನಾನು ಇದನ್ನು ಹೇಳ್ತಾ ಇಲ್ಲ, ಮೆಗಾಪಿಕ್ಸೆಲ್ ನನಗೆ ಮ್ಯಾಟ್ರ್ ಆಗೋದಿಲ್ಲ, ಆಯಿತಾ. ಇದು ತೆಗೆಯುವಂಥ ಕ್ಲಾರಿಟಿ, ಡೀಟೇಲ್ಸು ಮತ್ತು ಕಲರ್ಸು ಎಷ್ಟು ಆ್ಯಕ್ಯುರೇಟ್ ಆಗಿದೆ ಇದ್ರ ಮೇಲೆ ಬೇಕಾದ್ರೆ ಜಡ್ಜ್ ಮಾಡ್ಬೋದು. ಸೊ ಕ್ಯಾಮ್ರಾ ಸೂಪರ್ ಆಗಿದೆ. 108 MP ಕ್ಯಾಮ್ರಾ, 1.9 ಅಪರ್ಚರು, ಲೋ ಲೈಟ್ ಮತ್ತು ಡೇ ಲೈಟ್ ಎರಡರಲ್ಲೂ ಕೂಡ ತುಂಬ ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡಿದೆ. ಝೂಮ್ ಮಾಡಿದ್ರು ಕೂಡ ಕ್ಲಾರಿಟಿ ಹಂಗೆ ರಿಟರ್ನ್ ಆಗಿರುತ್ತೆ, ಆಯಿತಾ. ಸಖತ್ ಇಂಪ್ರೆಸ್ ಮಾಡೋದು. ಸ್ಯಾಂಪಲ್ಸ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಮತ್ತು ಈ ಒಂದು ಫೋನ್ ಇನ್ನೊಂದು 8 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥ ತುಂಬ ವೈಡ್ ಆಗಿದೆ, ಮತ್ತು ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿರುವಂಥ, ಝೂಮ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ಕ್ಲಾರಿಟಿ ಬರುತ್ತೆ. ಮತ್ತು ಈ ವೈಡ್ ಇದೆ ಅಲ್ವಾ, ಹೆವಿ ಅಂದರೆ ಹೆವಿ, 118 ಡಿಗ್ರಿ ಅಲ್ಟ್ರಾ ವೈಡ್, ಆಯಿತಾ. ಸಖತ್ ವೈಡ್ ಆಗಿರುವಂಥದ್ದು. ಅದನ್ನ ಬಿಟ್ಟರೆ ಇನ್ನೂ 2 ಸೆನ್ಸಾರ್ ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ. 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ, ಇನ್ನೊಂದು 2 ಮೆಗಾಪಿಕ್ಸೆಲ್ ಡೆಪ್ ಸೆನ್ಸಾರು. ಸುಮ್ಮನೆ ಕೊಡ್ತಾರೆ ಇವರು, ಮಾಡೋಕ್ಕೆ ಕೆಲಸ ಇಲ್ಲದೆ. ಒಟ್ಟಿಗೆ ರೇರ್ ಕ್ಯಾಮ್ರಾ ನನಗೆ ಇಂಪ್ರೆಸ್ ಮಾಡ್ತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಸೊ ಇದು ತೆಗೆಯುವಂಥ ಫೋಟೋ ಇಂಪ್ರೆಸ್ ಮಾಡ್ತು. ಇದು ಕೂಡ ಈ ಒಂದು ಬೆಲೆಗೆ ಒನ್ ಆಫ್ ದ ಬೆಸ್ಟ್ ಫ್ರಂಟ್ ಕ್ಯಾಮ್ರಾನ ಹೊಂದಿರುವಂಥ ಫೋನ್ ಅಂತ ಅನ್ನಿಸ್ತು. ಸೊ ಚೆನ್ನಾಗಿದೆ ಒಟ್ಟಿಗೆ. ಇನ್ನು ಈ ಒಂದು ಫೋನ್ನ ವೀಡಿಯೋಗ್ರಫಿ ಬಗ್ಗೆ ಮಾತಾಡಬೇಕಂತ ಅಂದರೆ, ಈ ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡೂ ಕೂಡ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡ್ತವೆ. 4K ಸಪೋರ್ಟ್ ಫ್ರಂಟಿಗೂ ಇಲ್ಲ, ಬ್ಯಾಕ್ಗೂ ಇಲ್ಲ, ಬೇಜಾರಾಗುವಂಥ ವಿಷಯ. ಬಟ್ ವಿಡಿಯೋ ಕ್ಲಾರಿಟಿ ಒಂದು ಲೆವೆಲಿಗೆ ಚೆನ್ನಾಗಿದೆ. ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಕ್ಯಾಮ್ರಾ ಅಂತೂ ನನಗೆ ಈ ಒಂದು ಬೆಲೆಗೆ 18,000 ರೂಪಾಯಿಗೆ ಒಂದು ಒಳ್ಳೆ ಕ್ಯಾಮ್ರಾ ಅನ್ನಿಸ್ತು ನನಗೆ. ಈ ಒಂದು ಬೆಲೆಗೆ ಕೆಲವೊಂದು ಫೋನ್ ಅಂದರೆ ಈ ಒಂದು ಏನು ಕ್ಯಾಮ್ರಾ ಓರಿಯೆಂಟೆಡ್ ಫೋನ್ಗಳಿರ್ತವೆ, ಅವನ್ನೆಲ್ಲ ನೀವು ಬೇಕಾದ್ರೆ ಕಂಪೇರ್ ಮಾಡಿಕೊಂಡ್ರೂ ಕೂಡ ಒಂದು ಒಳ್ಳೆ ಕ್ಯಾಮ್ರಾ ಅಂತ ಅನ್ನಿಸ್ತು ನನಗೆ ಈ ಒಂದು ಬೆಲೆಗೆ. ಇನ್ನು ಈ ಒಂದು ಫೋನ್ನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಸೆನ್ಸರ್ ಇರುವಂಥದ್ದು ತುಂಬ ಫಾಸ್ಟಾಗಿದೆ. ಒಟ್ಟಿಗೆ ಸಖತ್ ಫಾಸ್ಟಾಗಿ ಸೈಡ್ ಮೌಂಟೆಡ್ ಕೆಲಸವನ್ನು ಮಾಡುತ್ತೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟಾಗಿರುವಂಥದ್ದು. ಪಟ್ ಅಂತ ಅನ್ಲಾಕ್ ಮಾಡೋಕ್ಕೆ ಸೂಪರ್ ವಿಷಯ ಅಂತೀನಿ. ಇನ್ನು ಈ ಒಂದು ಫೋನ್ನ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ, ಈ ಒಂದು ಫೋನಲ್ಲಿ 5000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆ ವಿಷಯ. ಮತ್ತು ಬಾಕ್ಸ್ ಒಳಗೆ ಲಿಟ್ರಲಿ 67 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಕೇವಲ 15 ನಿಮಿಷದಲ್ಲಿ ಈ ಒಂದು ಫೋನ್ 50% ಚಾರ್ಜ್ ಆಗುತ್ತೆ. ಮೋಸ್ಟ್ಲಿ ಒಂದು 35 ನಿಮಿಷದಲ್ಲಿ ಒಂದು ಫೋನ್ ಫುಲ್ ಚಾರ್ಜ್ ಆಗಿಬಿಡುತ್ತೆ. ಕ್ರೇಜಿ ವಿಷಯ ಅಂತೀನಿ, ಆಯಿತಾ. ಹೆವಿ ಅಂದರೆ ಹೆವಿ ಫಾಸ್ಟಾಗಿ ಈ ಒಂದು ಫೋನ್ ನೀವು ಚಾರ್ಜ್ ಮಾಡ್ಬೋದು. ಮುಖ ತೊಳೆಯೋಕ್ಕೆ, ವಾಶ್ರೂಮ್ಗೆ ಬರೋ ಅಷ್ಟರಲ್ಲಿ ಅರ್ಧ ಚಾರ್ಜ್ ಆಗಿಬಿಟ್ಟಿರುತ್ತೆ. ಸೊ ಇಂಪ್ರೆಸ್ ಮಾಡ್ತು ನನಗೆ. ಇನ್ನು ಈ ಒಂದು ಫೋನ್ನ ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತಂದರೆ, ಆಗಲೇ ಸ್ಟೀರಿಯೋ ಸ್ಪೀಕರ್ ಬಾಟಮ್ ಫೈರಿಂಗು ಇದೆ, ಮತ್ತು ಮೇಲ್ಗಡೆ ಕೂಡ ಸ್ಪೀಕರ್ ಇಲ್ಲಿರುವಂಥದ್ದು. ಸ್ಪೀಕರ್ನ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಆದರೆ ನನಗೆ ಅಷ್ಟೊಂದು ಜೋರಾಗಿ ಕೇಳೋದು ಅಂತ ಅನ್ನಿಸ್ಲಿಲ್ಲ. ಆ ಒಂದು ವಾಲ್ಯೂಮು ನಾನು ಬೇರೆ ಫೋನ್ಗಳಲ್ಲೂ ಕೂಡ ನೋಡಿದ್ದೀನಿ, ಹೆವಿ ಜೋರಾಗಿ ಕೇಳುತ್ತೆ. ಇದರಲ್ಲಿ ಸ್ಟೀರಿಯೋ ಸ್ಪೀಕರ್ ಇದ್ದರೂ ಕೂಡ ಅಷ್ಟೊಂದು ಜೋರಾಗಿ ಕೇಳೋದು ಅಂತ ಅನ್ನಿಸ್ತಿಲ್ಲ. ಬಟ್ ಕ್ಲಾರಿಟಿ ಒಂದು ತುಂಬ ಚೆನ್ನಾಗಿದೆ. ಇನ್ನೂ ಈ ಒಂದು ಫೋನಲ್ಲಿ ಆಗಿಡ್ದಂಗೆ IR ಬ್ಲಾಸ್ಟರ್ ಕೂಡ ಇದೆ. ಸೊ ನೀವು ಈ ಒಂದು ಫೋನನ್ನು TV ರಿಮೋಟ್ ರೀತಿಯಲ್ಲಿ ಅಥವಾ ಯಾವುದ್ರಲ್ಲಿ IR ರಿಮೋಟ್ ಇರುತ್ತೆ ಅದನ್ನೆಲ್ಲದನ್ನು ಕೂಡ ಬೇಕಾದ್ರೆ ನೀವು ಫೋನಲ್ಲೇ ಕಂಟ್ರೋಲ್ ಮಾಡ್ಕೊಬೋದು. ಸೂಪರ್ ವಿಷಯ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಅಂದರೆ, ಈ ಒಂದು ಫೋನಲ್ಲಿ Android 11ನ ಬೇಸ್ ರನ್ ಆಗ್ತಿರುವಂಥ MIUI 13 ಇರುವಂಥದ್ದು. ಯಾವಾಗ Android 12 ಅಪ್ಡೇಟ್ ಬರುತ್ತೆ ಅಂತ ಇನ್ನೂ ಗ್ಯಾರಂಟಿ ಇಲ್ಲ. ರೀಸೆಂಟಾಗಿ ಲಾಂಚ್ ಆಗಿರುವಂಥ ಫೋನ್ ಆಗಿರೋದ್ರಿಂದ ಮೋಸ್ಟ್ಲಿ ಕೊಡ್ತಾರೆ. ಯೂಶ್ವಲಿ MI ಅವರು ಸಾಫ್ಟ್ವೇರ್ ಅಪ್ಡೇಟ್ ಕೊಡೋದೆಲ್ಲ ಸ್ವಲ್ಪ ಲೇಟೇನೆ. ಒಟ್ಟಿಗೆ ಎಲ್ಲೂ ಕೂಡ ಲ್ಯಾಗಿ ಅನಿಸಿಲ್ಲ, ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. 120 ಹರ್ಟ್ಸಿಗೆ ಡಿಸ್ಪ್ಲೇನ ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ರೆ OSನೂ ಕೂಡ. ಒಟ್ಟಿಗೆ ಇದು ನಿಮಗೆ ಕೆಲವು ಜನಕ್ಕೆ ಇಷ್ಟ ಆಗ್ಬೋದು, ನನಗೇನೋ ಅಷ್ಟೊಂದು ಇಂಪ್ರೆಸಿವ್ OS ಅಲ್ಲ, ಹೆವಿ OS. ಸ್ಟಾಕ್ ಆ್ಯಂಡ್ ಹೊಡಿದ್ರೆ ನನಗೆ ತುಂಬ ಇಷ್ಟ ಆಗುತ್ತೆ. ಒಟ್ಟಿಗೆ ಸ್ಮೂತಾಗಿ ಕೆಲಸ ಮಾಡುತ್ತಲ್ಲ, ಅದೇ ಖುಷಿ ವಿಷಯ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಎಲ್ಲ ಇದೆ, ಅದನ್ನು ಬೇಕಾದ್ರೆ ನೀವು ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು.
ಇನ್ನು ಇದನ್ನು ಬಿಟ್ಟರೆ ಒಂದು ಫೋನಲ್ಲಿ ಬ್ಲೂಟೂತ್ 5.1 ಇರುವಂಥದ್ದು ಮತ್ತು ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಆಗುತ್ತೆ ಮತ್ತು ಈ ಒಂದು ಫೋನಲ್ಲಿ ಯಾವುದೇ ಕ್ಯಾರಿಯರ್ ಅಗ್ರಿಗೇಷನ್ ಇಲ್ಲ ಆಯಿತಾ. ಸೊ ನಾನು ಚೆಕ್ ಮಾಡೋವಾಗೆಲ್ಲೂ ಕೂಡ ಪ್ಲಸ್ ಸೈನ್ ಬಂದಿಲ್ಲ. MI ಅವರು ಈಗ ಸ್ವಲ್ಪ ದಿನಗಳ ಮುಂಚೆ ಎಲ್ಲ ಒಂದು ಕಡಿಮೆ ದುಡ್ಡಿನ ಫೋನ್ಗೂ ಕೂಡ ಈ ಒಂದು ಕ್ಯಾರಿಯರ್ ಅಗ್ರಿಗೇಷನ್ ನೀಡ್ತಾಯಿದ್ರು, ಬಟ್ ಇದಕ್ಕೆ ಅವರು ಕೊಟ್ಟಿಲ್ಲ. ಮತ್ತು ಈ ಒಂದು ಫೋನ್ IP53 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಒಂದು ಒಳ್ಳೆಯ ವಿಷಯ. MI ಅವರು ಆಲ್ಮೋಸ್ಟ್ ಎಲ್ಲದಕ್ಕೂ ಕೂಡ IP ರೇಟಿಂಗ್ ಕೊಡ್ತಾರೆ 53ನ. ಸೊ ಸ್ಪ್ಲಾಶ್ ಪ್ರೂಫ್, ಈಗ ಸ್ವಲ್ಪ ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ಇದಿಷ್ಟು ಈ ಒಂದು ಫೋನ್ನ ಮೈನ್ ಫೀಚರ್ಸ್. ನೀವು ಅದರ ಕೇಳ್ಬೋದು ಈ ಒಂದು ಸ್ಮಾರ್ಟ್ ಫೋನನ್ನು 18,000 ಪ್ರೈಸಂಜಿಗೆ ಪರ್ಚೇಸ್ ಮಾಡ್ಬೋದಾ ಅಂತ. ನಾನಂತೇನೆ ಈ ಒಂದು ಪ್ರೈಸಂಜಿಗೆ ಒಂದು ಒಳ್ಳೆಯ ಆಪ್ಷನ್ ಆಗಬಹುದು. ನೀವು ಈ ಒಂದು ಬೆಲೆಗೆ ಯಾವ ಸ್ಮಾರ್ಟ್ ಫೋನ್ ತೊಗೊಂಡ್ರು ಕೂಡ ಒಂದು 5G ಸ್ಮಾರ್ಟ್ ಫೋನ್ ಆಗಿರುತ್ತೆ ಅಥವಾ 4G ಇದ್ದು ಆಲ್ಮೋಸ್ಟ್ ಸಿಮಿಲರ್ ಸ್ಪೆಸಿಫಿಕೇಷನ್ ಇರುತ್ತೆ. ನನಗೆ ಈ ಒಂದು ಫೋನ್ ತುಂಬ ಇಂಪ್ರೆಸ್ ಮಾಡಿದ್ದು ಗ್ಲಾಸ್ ಬ್ಯಾಕು. ಈ ಒಂದು ಬೆಲೆಗೆ ಮೋಸ್ಟ್ ಆಫ್ ಫೋನ್ಗಳಲ್ಲಿ ಗ್ಲಾಸ್ ಬ್ಯಾಕ್ ಸಿಗೋದಿಲ್ಲ ಮತ್ತು ಫ್ರಂಟ್ ಡಿಸ್ಪ್ಲೇ ಬೆಂಕಿ ಆಗಿರುವಂಥದ್ದು ಆಯಿತಾ. ಮತ್ತು ಸ್ಟೀರಿಯೋ ಸ್ಪೀಕರ್ ಆಗಿರ್ಬೋದು, ರ್ಯಾಮ್ ತುಂಬ ಚೆನ್ನಾಗಿದೆ, ಸ್ಟೋರೇಜ್ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ಚಾರ್ಜರು, ಬ್ಯಾಟ್ರಿ ಪ್ರತಿಯೊಂದು ಚೆನ್ನಾಗಿರುವಂಥದ್ದು. ಪ್ರೊಸೆಸರ್ ಸ್ವಲ್ಪ ಕಡಿಮೆ ಅನ್ನಿಸ್ತು ನನಗಷ್ಟೇ, ಬಟ್ ಬೆಲೆನ ನೋಡಿಕೊಂಡ್ರೆ ನಂಗೆ ಅನ್ನಿಸ್ತದೆ ಒಂದು ಒಳ್ಳೆ ಆಪ್ಷನ್ ಅಂತ ಪರ್ಸನಲಿ ಅನ್ನಿಸ್ತಾ ಇದೆ. ಸೊ ನೋಡಿ, 5G ಬೇಕು ಅಂತ ಅಂದರೆ ನಿಮಗೆ ಇದರಲ್ಲಿರುವಂಥ ಡಿಸ್ಪ್ಲೇ, ಡಿಸೈನು, ಗ್ಲಾಸ್ ಬ್ಯಾಕ್ ಇವೆಲ್ಲ ಸಿಗೋದಿಲ್ಲ. 5G ಸಿಗುತ್ತೆ, ಇದಕ್ಕೆ ಸ್ವಲ್ಪ ಜಾಸ್ತಿ ಪವರ್ ಇರ್ಬೋದೇನೋ ಆಯಿತಾ. 16-17 ಸಾವಿರ ರೂಪಾಯಿಗೆ ನೀವು ಯಾವ ಫೋನ್ ತೊಗೊಂಡ್ರು ಕೂಡ ಪರ್ಫಾರ್ಮೆನ್ಸ್ ವೈಸು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. AnTuTu Benchmark 3 ಲಕ್ಷ ಅಥವಾ 3.5 ಲಕ್ಷ ಕೊಡುತ್ತೆ, ಇದು ಕೂಡ ಆಲ್ಮೋಸ್ಟ್ ಅಷ್ಟೇ ಕೊಡುತ್ತೆ. ಸೊ ಯೋಚನೆ ಮಾಡಿ, ನನಗಂತೂ ಒಂದೊಳ್ಳೆ ಆಪ್ಷನ್ ಆಗ್ಬೋದು ಅನ್ನಿಸ್ತು. ಮೀಡಿಯಾ ಕನ್ಸಂಪ್ಷನ್ಗಂತೂ ಸಖತ್ತಾಗಿದೆ. ಇದಿಷ್ಟು ಒಂದು ಫೋನ್ ಬಗ್ಗೆ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.